ಪ್ರತಿ ವರ್ಷ ರಾಮನವಮಿಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಈ ಪ್ರಾಯಶಃ ಈಗ 5ನೇ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖ ಅಂದರೆ ನಾಮ ಸಂಕೀರ್ತನೆ. ಶ್ರೀರಾಮಚಂದ್ರ ನಾಮ ಸಂಕೀರ್ತನೆ ಇಡೀ ರಾತ್ರಿಯೆಲ್ಲ ನಡೆಯುತ್ತೆ. ಅಹೋರಾತ್ರಿ ಅಖಂಡವಾದಂಥ ಭಜನೆ ನಡೆಯುತ್ತೆ. ಅಖಂಡ ಭಜನೆನೇ ಇಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ. ಅದರ ಜೊತೆಗೆ ಪ್ರಸಾದದ ವಿನಿಯೋಗ ಇರುತ್ತೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಸದ್ಭಕ್ತರ ಸಮ್ಮೇಳನ ಆಗುತ್ತೆ. ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಭಗವಂತನ ಭಜನೆಯನ್ನು ಮಾಡ್ತಾರೆ. ಭಗವಂತನ ಭಜನೆ ಯಾಕೆ ವಿಶೇಷ ಅಂದರೆ ರಾಮಾಯಣದಲ್ಲೇ ಒಂದು ಉಲ್ಲೇಖ ಇದೆ. ವಾಲ್ಮೀಕಿ ಮಹರ್ಷಿಗಳು ಇಡೀ ರಾಮಾಯಣವನ್ನು ಬರೆದಿದ್ದಾರೆ. ಬರೆದು ಬಿಟ್ಟು ಕಣ್ತಿರೋದು ನೋಡ್ತಾರೆ, ಇಂಥ ರಾಮಾಯಣ ಬರೆಯೋ ಶಕ್ತಿ ನನಗೆ ಹೇಗೆ ಬಂತು? ನಾನೊಬ್ಬ ಸಾಮಾನ್ಯ ಬೇಡನಾಗಿದ್ದೆ. ಭಗವಂತನ ಈ ಚರಿತ್ರೆ